ಯಪ್ಪ ದೇವ್ರ ಹಿಂಗಾಗಿ ಆಗ್ತಿತ್ತು ಸರಿಯಾಗಿ ಮಾತ್ರ ಅಲ್ಲಿ ಬೇಡ ಅಂತ ಸುಮ್ಮನೆ ಅದೇ ಆತಿಗೆ ಮಾತ್ರ. ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ. ಗುಡ್ ಮಾರ್ನಿಂಗ್ ಗೈಸ್. ಇಷ್ಟು ಬೇಗ ಅಲ್ಲಿ ಕರ್ಕೋತಾ ಇದ್ರಲ್ಲಿ ಯಾಕೆ? ಓ ಕರೆಕ್ಟು ಹೂವು ಬಿಡಿಸ್ಬೇಕಲ್ಲ. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡದ ಸುಧಾ ಬ್ಲಾಗ್ಸ್. ಇವತ್ತಿನ ಡೇ ಬಂದು ಸ್ಯಾಟರ್ಡೆ. ಟೈಮ್ ಬಂದು ನಾನಿದ್ದಿದ್ದು 5:30, 6 o'clock ಆಗಿದೆ. ಕಿಚನ್ ಕ್ಲೀನ್ ಮಾಡಿಕೊಂಡೆ. ಅಮ್ಮ ಇನ್ನೇ ನೀಟಾಗಿ ಇಟ್ಟಿದ್ರು ಫುಲ್ಲು. ಸೊ ಮೇಲಿಂದ ಮೇಲೆ ಕಸ ಗುಡಿಸ್ಕೊಂಡೆ. ಇವಾಗ ಅದನ್ನೆಲ್ಲ ನೀಟಾಗಿ ಮಾಪ್ ಹಾಕ್ಬಿಡ್ಬೇಕು. ಆ್ಯಂಡ್ ಅಮ್ಮ ನೋಡಿ ಎಷ್ಟು ಬೆಳಗ್ಗೆ ಎದ್ದಿದ್ರು ಗೊತ್ತಾಯಿತು. 4 ಗಂಟೆಗೆ ಏನೋ ಎದ್ದಿದ್ರು. ನಾನು ಯಾಕೆ ಇಷ್ಟು ಬೇಗ ಇದ್ದವ್ರಲ್ಲ ಇವರು ಅಂತ ಅಂದ್ಕೊಂಡೆ. ನೋಡಿದ್ರೆ ಬಚ್ಚಲ ಮನೆ ಕ್ಲೀನ್ ಮಾಡಿ, ದನಿನ ಮನೆಗೆ ಹಾಲು ಕರೆದು ಅದು ಕಸ ಹಾಕ್ಬಿಟ್ಟು ಇವಾಗ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ ನೀರು ಹಾಕ್ಬಿಟ್ಟು. 6 ಗಂಟೆ ಅಷ್ಟಲ್ಲ ಅಲ್ಲೇ 4 ಗಂಟೆಗೆ ಎದ್ಬಿಟ್ಟು. ಮತ್ತು ಹೊರಗಡೆ ಆಲ್ರೆಡಿ ನಿಮ್ಗೆ ತೋರಿಸ್ದಂಗೆ ರಂಗೋಲಿ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಯಪ್ಪ ದೇವರು, ಹೊರಗಡೆ ಹಿಂಗಿರುತ್ತೆ ಚಳಿ, ಗಡ ಅಂತ ನಡಗಿಸುತ್ತೆ. ಮತ್ತು ಇವಾಗ ಹಾಲು ಹಾಕ್ಬಿಟ್ಟು ಹಾಲು ಕರೆದಿಟ್ಟಿದ್ದಾರೆ. ಅಲ್ಲಿ ಒಂದು 2.5 ಲೀಟ್ರ್ 3 ಲೀಟ್ರ್ ಅಷ್ಟೇ ಕೊಡುತ್ತೆ ಹಸು ನಮ್ಮದು. ಹಾಲು ಹಾಕ್ಬಿಟ್ಟು ಇವಾಗ ಇದು ಮಾಡ್ತಾರೆ, ಏನು ಹೇಳಿ, ಹೂವು ಬಿಡ್ಸಕ್ಕೆ ಹೊಂಟೋಗ್ತಾರೆ. ಹೂವು ಇದಾವಂತೆ. ಸೊ ಹಂಗಾಗಿ ಹೂವು ಬಿಡ್ಸಕ್ಕೆ ಹೋಗ್ತಾರೆ. ಅವರಂತೂ 1 ನಿಮಿಷದ ಪುರ್ಸೊತ್ತಿಲ್ಲಪ್ಪ, ಆ ಥರ ಕೆಲಸ ಮಾಡ್ಕೊಬಿಟ್ಟು ಅವ್ರದಾಗೆ. ಆ್ಯಂಡ್ ನಾವೇನು ಮಾಡಬೇಕು ಅಂದರೆ, ಕಸ ಗುಡ್ಸಾಗಿದೆ, ನೆಲ ಸಿಟ್ಕೊಂಡ್ಬಿಟ್ಟು ನನ್ನ ಮಗ ನಮ್ಮ ಮನೆಯವ್ರನ್ನ ರೂಮ್ ಒಳಗೆ ಹೋಗಿ ಮಲ್ಕೊಳಕ್ಕೆ ಹೇಳಿದೆ. ಮಲ್ಕೊಂಡ್ಬಿಟ್ಟಿದ್ದಾರೆ. ರೂಮ್ ಆಮೇಲೆ ಸಿಟ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಹಾಲು, ಕಿಚನು, ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನೀರೊಳಗೆ ಸೌದೆ ಉರಿ ಹಾಕ್ಬಿಡಿದೆ. ಸೌದೆ ಬರೀ ಇಲ್ವಂತೆ, ಎಲ್ಲ ನೆಂದೋಗ್ಬಿಟ್ಟೆ. ಏನು ಮಾಡೋದೇನು ಗೊತ್ತಿಲ್ಲ. 7 ಗಂಟೆ ಅಷ್ಟರಲ್ಲಿ ಮುಗಿಸೋಣ ಅಂದ್ಕೊಂಡೆ. ನೆಲ ಸೈಟಿ 7:15 ಆಯಿತು ಫ್ರೆಂಡ್ಸ್. ಟೈಮ್ ನೋಡ್ಬೇಕು ನೀವೇನೆ. ಅಲ್ಲಿ ನೋಡಿ 7:15, 7:45 ಆಯಿತು. ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ. ಯಪ್ಪ ದೇವ್ರೆ, ಅದು ಸೀಟು ಇದು ಸೀಟು, ಅದೆತ್ತಿಡು ಇದೆತ್ತಿಡು, ಹಿಂಗೆ ಆಗೋಗಿದೆ. ಈಗ ಮುಗಿಸ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ನಾನು ಬ್ಲಾಗ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಎಲ್ಲನೂ ತೋರಿಸ್ತಾ ಕೂತ್ಕೊಂಡ್ರೆ ನನ್ನ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಣ್ಣ ಬರೋಷ್ಟರಲ್ಲಿ ದೇವ್ರ ಮನೆ ಪೂಜೆ ಆಗಿಬಿಟ್ಟಿರಬೇಕು. ಆಮೇಲೆ ಅವ್ರಿಗೆ ಪೂಜೆ ಮಾಡಿ ಮನೆಯಲ್ಲಿ ಕಳ್ಸೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಪಟ 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 ಪಟನ್ ಮಾಡ್ತಾಯಿದ್ದೀನಿ. ಆದರೂ ಸಾಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಸಾಗಲ್ಲ. ಅಡುಗೆ ಮನೆ ಕೆಲಸಗಳಂತೂ ಸಾಗೋದೇ ಇಲ್ಲ ಫ್ರೆಂಡ್ಸ್. ಟೈಮ್ ಬಂದು 8:15 ಕರೆಕ್ಟಾಗಿ ಆಗೋಗಿದೆ. ನಂತರ 8:15 5 ನಿಮಿಷ ಜಾಸ್ತಿನೇ ಇದೆ. 8:15 ಸ್ನಾನ ಆಗಿತ್ತು. ಇವಾಗ ಇನ್ನೇನು ಕೆಲಸ ಐತೆ, ನಾಷ್ಟ ರೆಡಿ ಮಾಡಿಬಿಡ್ತೀನಿ. ಯಾಕಂದ್ರೆ ನನ್ನ ಮಗ ಇರೋದ್ರಿಂದ ಅಪ್ಪಾಜಿ ನಮ್ಮಿಂದ ಅವನಿಗೂ ಹೊಟ್ಟೆ ಹಸಿಸೋದು ಬೇಡ ಅಂದ್ಬಿಟ್ಟು ಎದ್ದಿಲ್ಲ. ಇನ್ನೇನು ಅಪ್ಪ ಮಗ ಇಬ್ಬರೂ ಚೆನ್ನಾಗಿ ನಿದ್ದೆ ಹೊಡಿತಾರೆ. 8:15 ಆದ್ರೂ
ಹೇಳಿ ಸಾಕಾಗೈತೆ, ಎದೋಳಿ ಅಂತ. ಅದು ಅವ್ರು ಅರ್ಥ ಮಾಡ್ಕೋಬೇಕು, ನಾವು ಎಬ್ಬರಿಸೋದಲ್ಲ. ಆ್ಯಂಡ್ ನಾವು ಉಪ್ಪಿಟ್ಟು ರೆಡಿ ಮಾಡಬೇಕು. ಪುಟಾಣಿಗಳು ನೋಡಿ, ಪುಟಾಣಿಗಳು ನೋಡಿ. ಚೆನ್ನಾಗಿ ಹೊರಡುವೆ. ಅಮ್ಮ ಸೊಪ್ಪು ಕೊಟ್ಟವ್ರೆ, ಸೊಪ್ಪು ಮೇಯ್ತಾವೆ. ಇವಾಗ ಕರ್ಬೇವಿನ ಸೊಪ್ಪು ಇಟ್ಕೊಂಬಿಡೋಣ ಬೇಗ. ಕರಿಬೇವಿನ ಸೊಪ್ಪನ್ನು ಕಿತ್ತಿಕೊಂಡು ಏನು ಮಾಡಬೇಕಂದ್ರೆ ಉಪ್ಪಿಟ್ಟು. ಅಣ್ಣ ಬಂದುಬಿಟ್ಟು 2 ಕಾಯಿ ಸುಳಿದಿಟ್ಬಿಟ್ಟು 4 ಕಾಯಿ ಸುಳಿದಿಟ್ಬಿಟ್ಟು 2 ಕಾಯಿ ಸಿಪ್ಪೆನ ಚೆನ್ನಾಗಿ ಸರಿದ್ಬಿಟ್ಟು ಹೋದ್ರು. ಅಲ್ಲೈತೆ ಕರಿಬೇವಿನ ಸೊಪ್ಪು, ಹೆಂಗಪ್ಪ ಕಿತ್ಕೊಳ್ಳೋದು? ಸಂದಿ ಒಳಗೈತೆ ನೋಡಿ, ಅಲ್ಲೈತೆ. ಮೇಲತ್ತೆ ಕಿತ್ಕೋಬೇಕು, ಏನು ಮಾಡೋಕ್ಕಲ್ಲ, ಟೈಮ್ ಇಲ್ಲ. ಕಲರ್ ಒಳಗೆ ಕಬ್ಬು ಐತೆ. ಆಮೇಲೆ ಬ್ಯಾಕ್ ಲೈಟ್ ಆನ್ ಮಾಡ್ಕೋಬೇಕು ತಾನೆ, ಚಳಿ ಜಾಸ್ತಿ ಆಗಿಬಿಟ್ಟು. ಚೂರೆಣ್ಣೆ ಕಾಯಿಲಿದೆ ಅಷ್ಟಕ್ಕೆ ಬೀನ್ಸು ಈರುಳ್ಳಿ ಚೆನ್ನಾಗಿರೋದು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿಕೊಂಡು, ದೊಡ್ಡಪ್ಪ ಬಂದಿತ್ತು ಕಣಪ್ಪ. ದೊಡ್ಡಪ್ಪ ಮತ್ತೆ ಚಿಕ್ಕ ಸ್ವಾಮಿ ಇಬ್ರು ಬಂದಿದ್ರು. ದೊಡ್ಡಪ್ಪ ನಿಮ್ಮ ಅಪ್ಪನ ನಂಬ್ರೆ ಕಾಯಿ ಸುಳ್ಬಿಟ್ಟಾಗೈತೆ, ಗೊತ್ತಾಯ್ತು ಅವರಿಗೆ. ಇವನ್ನ ನಂಬೋದಷ್ಟೇ ಕಥೆ ಅಂದ್ಬಿಟ್ಟು ನಂಬಕ್ಕಾಗಲ್ಲ ಅಂತ ಕಾಯಿ ಸುಳ್ಬಿಟ್ಟು ಹೋಗ್ಬಿಟ್ಟು ಹೋಗ್ತೀವಿ. ಆದ್ರೆ ನೀವು ಹಂಗೆ ಮಾಡಿದ್ರಿ ನೋಡಿ ಇವತ್ತು. ಅವ್ರು ಬರೋತಕ್ಕ ಕಾಯಿ ಸುಳ್ದಿಲ್ಲ, ಕೈ ಹಿಡ್ಕೊಳ್ಳೋ ಬಟ್ಟೆ ತಂದಿಲ್ಲ ನಾನು. ಉಪ್ಪಿಟ್ಟು ಪುಂಗರಿ ಇವತ್ತು. ಬಿಟ್ಬಿಟ್ಟಿಡುವ ಪ್ಲೇಟ್ ಒಳಗೆ. ಫ್ರೆಂಡ್ಸ್, ಇಲ್ಲಿ ಸಾಸಿವೆ, ಕರಿಬೇವು, ಕಡಲೆಬೀಜ 3 ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ತೊಗರಿ ಕಾಳಿದೆ, ಬಟ್ ಸ್ವಲ್ಪ ಇದೆ. ತೊಗರಿ ಕಾಳು ಇವಾಗ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಕಡಲೆಬೀಜನೆಲ್ಲ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಬಿಡೋಣ. ಮೆಣಸಿನ್ಕಾಯಿ ಹಾಕಿದಾಯ್ತು. ಇವಾಗ ಕರಿಬೇವು ಸೊಪ್ಪು ಇವಾಗ ಇದಕ್ಕೆ ಈರುಳ್ಳಿ, ಬೀನ್ಸ್ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ತರೋದು ಮತ್ತೆ ಇನ್ನು ಕ್ಯಾರೆಟು ಮನೇಲಿ ಇತ್ತು, ಬಟ್ ತರೋದು ಮಾಡಿಬಿಟ್ಟೆ. ಸಬ್ಸಿಗೆ ಸೊಪ್ಪು ಇತ್ತು. ಇದೇ ಬ್ರೇಕ್ಫಾಸ್ಟ್ ಮಾಡಬೇಕು. ನಾನು ಮೆಂಡಲ್ ಇದ್ರೆ ತಂದುಬಿಡ್ತೀನಿ. ನನಗೆ ಏನು ಮೆಂಡಲ್ ಇರಲಿಲ್ಲ. ಏನು ಮಾಡೋದು ಆಯ್ತು ಬಿಡು ಅಂತ ಬಂದೆ. ಆಮೇಲೆ ಅಮ್ಮ ಉಪ್ಪಿಟ್ಟು ಮಾಡ್ತೀನಿ ಅಮ್ಮ, ಮಾಡಿಬಿಡವ ಅಂದರು. ಸರಿ ಅಮ್ಮ ಆಯಿತು. ಸೊ ಇವಾಗ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಬೇಯ್ದು ಒಂದು ಪ್ಲೇಟ್ ಮುಚ್ಚಿದ್ದೀನಿ. ದೇವ್ರ ಪಾತ್ರೆಯನ್ನು ತೊಳ್ಕೊಂಬಿಡೋಣ ಅಂತ ಹೋಗಿದೆ, ತೊಳ್ಕೊಂಬಂದಿದ್ದಾಯಿತು. ಇವಾಗ ಇದಕ್ಕೆ ರವೆ ಹಾಕ್ಬಿಡೋಣ. ನಾವು ಬನ್ಸಿ ರವೆ ಯೂಸ್ ಮಾಡಲ್ಲ, ಈ ಥರ ಮೀಡಿಯಮ್ ರವೆನೇ ಯೂಸ್ ಮಾಡೋದು. ಅದು ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಮೀಡಿಯಮ್ ರವೆ ಹಾಕಿದ್ರೆ. ಇನ್ನೊಂದು ಕಡೆ ಇದು ಆಫ್ ಮಾಡಿದ್ದೀನಿ ಅಂದ್ಕೊಂಡು ಹೋಗಿದ್ದೀನಿ, ಸ್ಲೋ ಮಾಡಿಬಿಟ್ಟಿದ್ದೀನಿ ನೋಡಿ. ಸಾಂಬಾರೆಲ್ಲ ಕುದ್ದು ಹೊಂಟೋಗೈತದೆ ಕತೆ. ಹಂಗೆ ಆಫ್ ಮಾಡಿದ್ದೀನಿ ಅಂದ್ಕೊಂಡು ಹೋದ್ನ, ಆದ್ರೆ ಘಮ ಘಮ ಅಂತ ಐತಿಲ್ಲ. ಯಾವಾಗಲೇ ಬೇಯಿಸಿದ್ಮೇಲೆ ಅದಕ್ಕೆ ಇರ್ಬೇಕು ಅಂದ್ಕೊಂಡ್ರೆ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಟ್ಟು ಹೊಂಟಾಗಿದ್ದೀನಿ. ಸೊ ಇದಕ್ಕೆ ರವೆ ಹಾಕೊಂಡ್ಬಿಡೋಣ. ಬಯಲಿದು ಉಪ್ಪು ಕರೆಕ್ಟಾಗೈತೆ ನೋಡು ಪಾಪ. ಯಪ್ಪ ದೇವ್ರ ಹಿಂಗಾಗಿ ಆಗ್ತಿತ್ತು ಸರಿಯಾಗಿ ಮಾತ್ರ. ಕ್ಯಾಮ್ರಾ ಬಿದ್ದು ಇದು ಒಳಗೆ ಬಿದ್ದು ಇದು ಕೆಳಗಡೆ ಚೆಲ್ಲಿ ಅಪ್ಪ ಇವಾಗ ಏನೋ ಒಂದು ಆಗಿರೋದು. ಚಳಿಗೆ ಹೊರಗಡೆ ಬಿಸಿ ಬಿಸಿ ತರಕಾರಿ ಹಾಕ್ಬಿಟ್ಟು ಒಳ್ಳೆ ಖಾರವಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಬಿಸಿ ಬಿಸಿ ತಿನ್ಬಿಡ್ಬೇಕು. ಸ್ವಲ್ಪ ಹಳ್ಳೈತೆ ಚೆನ್ನಾಗಿ ಅನ್ನೋವಾಗಲೇ ತಿನ್ಬಿಡ್ಬೇಕು. ಟೈಮೇ ಬೇಡಕ್ಕೆ ಹೋಗ್ಬಾರ್ದು ಜಾಸ್ತಿ, ಚೆನ್ನಾಗಿರುತ್ತವೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿ ಇಟ್ಬಿಡ್ತೀವಿ. ಮಾಡಿಸ್ಕೊಂಡ ಅಜ್ಜಿ ಕೈಲಿ ಯಾಕೆ
ಬೇರೆ ಹೆಂಗಾದ್ರೂ ಹಾಕೋ, ಹೆಂಗಾದ್ರೂ ಹಾಕೋ. ಸೊ ಗೈಸ್, ಪೂಜೆ ಎಲ್ಲ ಮುಗೀತು. ಇವಾಗ ನಾಷ್ಟ ಮಾಡೋ ಟೈಮ್ ಆಗಿದೆ. ನಾಷ್ಟಕ್ಕೆ ಬಾಳೆಲೆ ಕುಯ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಬಂದು 10:15 ಆಯಿತು. ಎಲ್ಲ ಮಾಡೋಷ್ಟೊತ್ತಿಗೆ ನಮ್ಮ ಮನೆಯವ್ರ ಪಾಪ ಅವರು ನಾಷ್ಟ ಮಾಡಲಿಲ್ಲ, ಎಲ್ಲೋ ಅಲ್ಲೆಲ್ಲ ಹೋದರು. ಯಾರೋ ಪೈಪು ಅಗಿಸ್ತಾರಂತೆ, ಅದಕ್ಕೆ ಅಲ್ಲಿ ನೋಡೋಕೆ ಹೋದರು. ಪೈಪ್ ಹೊಡೆದಾಗಿರ್ತಾವಲ್ಲ, ಅಗಿಸ್ತಾ ಇರ್ತವೆ. ಮತ್ತು ಕೆಳಗಡೆ ನಮ್ಮವು ಪೈಪ್ ಇರ್ತಾವಲ್ಲ, ಇದಾಗ್ಬಿಡ್ತವೆ ಮೇಲೆ ಅಂದ್ಬಿಟ್ಟು ಅವರೆಲ್ಲ ಹೋದರು. ಉಪ್ಪಿಟ್ಟಲ್ವಾ, ಬಾಳೆಯಲ್ಲಿ ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ, ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಹಾಗಾಗಿ ಬಂದ್ವಿ ಇಲ್ಲಿಗೆ ಬಂದ್ವಿ. ಹಾರ ಅಲ್ಲ, ಬಿಡಿ ಹೂವುಗಳು ತಂದ್ರು. ಫೋಟೋಗೆಲ್ಲ ಹಾಕೊಳ್ಳಿ. ಒಂದು ಮಡಿಗಿರಿ, ಒಂದೆರಡು ಮಡಿಗಿರಿ ಬಂದ್ಮೇಲೆ ಮಾಡೋಣ. ಬಂದು ಮಾಡ್ತೀರಿ ನೋಡೋಣ, ಹೆಂಗ್ ಗೊತ್ತಿಲ್ವಲ್ಲ. ಏನ್ ಸ್ವಾಮಿ, ಏನ್ ಮಾಡ್ತಿದ್ದೀರಾ? ಸ್ವಾಮಿ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ, ಏನ್ ಮಾಡ್ತಿದ್ದೀರಾ? ಹೇಳಿ, ಏನು ಮಾಡ್ತಾ ಇದ್ದೀರಾ? ಅಲ್ಲಿ ಅಣ್ಣ ತಂದಿಟ್ಟಿದ್ದಾರೆ ಥಿಂಗ್ಸ್ಗಳನ್ನೆಲ್ಲ ತೊಗೊಂಡೋಗೋಕ್ಕೆ. 2 ಅರಿಶಿನದ ಕಾಯಿ ರೆಡಿ ಮಾಡಿದೆ. ಆ್ಯಂಡ್ ಅಣ್ಣ 1-2 ಇದನ್ನು ಕಾಯಿ ಸರ್ದ್ರು. ಇನ್ನೊಂದು ಹೇಳಿದ್ವಲ್ಲ, ತುಪ್ಪದ ಕಾಯಿ ತುಂಬಿಸೋದಕ್ಕೆ ಒಂದು 5 ಕಾಯಿಗಳನ್ನ 6 ಕಾಯಿಗಳನ್ನ ರೆಡಿ ಮಾಡ್ಕೊಂಡಿದ್ರು. 5 ಇಲ್ಲಿ ದೇವ್ರ ಮನೆಗೆ ಫೋಟೋಗಳಿಗೆ ಅಣ್ಣ ಹೂವಿನ ಹಾರ ತಂದುಕೊಟ್ರಲ್ವ, ಒಂದು ಲಕ್ಷ್ಮೀ ದೇವಿ ತಾಯಿಗೆ, ಇನ್ನೊಂದು ಕಬ್ಬಾಳಮ್ಮ ತಾಯಿಗೆ ಹಾಕ್ತೆ. ಲಕ್ಷ್ಮೀ ದೇವಿ ತಾಯಿಗೆ ಈ ಥರ ಹಾಕ್ತೆ, ಕಬ್ಬಾಳಮ್ಮ ದೇವ್ರಿಗೆ ಅದೇ ಥರ ಏನೋ ಸುತ್ತಬಿಟ್ಟು ಹಾಕೋಣ ಅಂತ ಹೋದೆ. ಬಟ್ ಚಿಕ್ಕ ಆಗಿಬಿಡತ್ತೆ, ಮುಖ ಕಾಣಲ್ಲ ಅಂದ್ಬಿಟ್ಟು ಹಾಗೆ ಹಾಕ್ತೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೇ ಆಗಲಿ, ದೇವ್ರ ಮನೆಗಳನ್ನ ಅಲಂಕಾರ ಮಾಡಿದಾಗ ನೋಡೋದೇ ಒಂದು ಚೆಂದ ಅಂತ ಹೇಳ್ಬೋದು. ಹೋಗಿ ಬಂದು ನೋಡ್ತಾರೆ. ನಾನಂತೂ ಹಿಂಗೆ ಮಾಡ್ತಾನೆ ಇರ್ತೀನಿ. ಐ ಡೋಂಟ್ ನೋ ವೈ, ಒಂಥರ ಖುಷಿ ಕೊಡ್ತಾ ಇರುತ್ತೆ. ದೇವ್ರ ಮನೆ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ಮಾತ್ರ. ಇನ್ನೊಂದು ಸ್ವಲ್ಪ ಬಿಡಿ ಹೂವು ಅಮ್ಮ ಬಿಡಿಸ್ಕೊಂಬಂದಿದ್ರಲ್ಲ, ಅದೆಲ್ಲ ಇರಿಮುಡಿ ಕಟ್ಟಕ್ಕೆ ಬರ್ತಾರಲ್ಲ, ಅವಾಗ ಬೇಕಾಗತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಹಂಗೆ ಇಟ್ಟೆ. ಈ ಡ್ರೆಸ್ಗೆ ಮ್ಯಾಚ್ ಆಗಿ ವೈಟ್ ಲೆಗಿನ್ ಹಾಕೋಬೇಕು. ನನಗಿರೋ ಕೆಲಸದಲ್ಲಿ ವೈಟ್ ಲೆಗಿನ್ಸ್ ಹಾಕೊಂಡ್ಬಿಟ್ರೆ ತೋಟಕ್ಕೊಂದು 10-15 ಸರಿ ಓಡಾಡಿರ್ತೀನಿ ನಾನು. ವೈಟ್ ಲೆಗಿನ್ ಹೋಗಿ ಏನಾಗ್ಬಿಟ್ಟಿರುತ್ತೆ, ಎಲ್ಲ ಬ್ರೌನ್ ಲೆಗಿನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅಯ್ಯೋ ಏನು ಬೇಡ, ಮನೆ ಹತ್ರ ತಾನೇ ಹಾಕೊಳ್ಳೋದು, ಕಂಫರ್ಟಬಲ್ ಇದ್ದರೆ ಸಾಕು, ನನಗೇನದನ್ನು ಮ್ಯಾಚಿಂಗ್ ಮಾಡೋದೇನು ಬೇಡ ಅಂದ್ಬಿಟ್ಟು ನೈಟ್ ಪ್ಯಾಂಟೇ ಹಾಕ್ಕೊಂಡೆ. ಕಂಫರ್ಟಬಲ್ ಇರುತ್ತೆ ಕೆಲಸ ಮಾಡೋದಕ್ಕೂ ಕೂಡ ಅಂತ ಹೇಳ್ಬಿಟ್ಟು. ಇವಾಗ 11:12 ಗಂಟೆನೇ ಆಯ್ತಿತ್ತು. ನನ್ನ ಮಗನೂ ಒಸಕ್ಕೊಂಡು ತಿಂತಾ ಇದ್ದ. ನಾನು ಅಷ್ಟೊತ್ತಿಗೆ ಕುತ್ಕೊಂಡೆ ನಾಷ್ಟಕ್ಕೆ. ನನ್ನ ಮಗನೂ ಮಾತ್ರ ದಿನ ಎದ್ದಾಗ ಏನು ಮಾಡ್ಲಪ್ಪ ಅಂತ ಅವನನ್ನೇ ಕೇಳೋದು, ಅವ್ನು ಕೇಳಿನೇ ಮಾಡೋದು. ಆದರೂ ಕೂಡ ಅವ್ನು ಹೆಂಗೆ ಅಂದರೆ, ಅವ್ನು ಇಷ್ಟದ್ದು ಮಾಡಿದ್ರು ಕೂಡ ಅವ್ನು ತಿನ್ನೋದಕ್ಕೆ ಕಾಡ್ತಾನೆ. ಅದೇ ಗೋಬಿ ಮಸಾಲೆ ಕೊಡಿ 1 ನಿಮಿಷಕ್ಕೆ ತಿನ್ಕೊಂಡ್ಬಿಡ್ತಾನೆ, ಆ ಥರ ಅವನು. ಮಾತ್ರ ಉಪ್ಪಿಟ್ಟು ಮಾತ್ರ ಸಕ್ಕತ್ತಾಗಿತ್ತು. ಅದರಲ್ಲೂ ನನಗೆ ಬಾಳೆ ಎಲೆ ಮೇಲೆ ಉಪ್ಪಿಟ್ಟು ಹಾಕ್ಕೊಂಡು ತಿನ್ನೋದು, ಅದು ಖಾರವಾಗಿರೋಂಥ ಉಪ್ಪಿಟ್ಟಂತೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ. ಸಬ್ಸಿಗೆ ಸೊಪ್ಪೆಲ್ಲ ಜಾಸ್ತಿ ಹಾಕಿ ತೆಂಗಿನಕಾಯೆಲ್ಲ ಹಾಕ್ಬಿಟ್ಟು ಮಾಡಿಬಿಟ್ರೆ ಉಪ್ಪಿಟ್ಟು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಕೆಲವರು ಅದನ್ನು ಮಾಡೋಕ್ಕೆ ಬರದ್ರೆ ಹೆಂಗೆಂಗೋ ಮಾಡಿಬಿಟ್ಟಿದೆ, ಅದಕ್ಕಿರೋ ವ್ಯಾಲ್ಯೂನೇ ಹೋಗಿಸ್ಬಿಡ್ತಾರೆ. ಬಟ್ ಮಾಡೋ ವೇ ಗೊತ್ತಿದ್ದು, ಅದೇ ಪ್ರೊಸೆಸರಲ್ಲಿ ಮಾಡೋದ್ರಂತೂ ಉಪ್ಪಿಟ್ಟು ಎಕ್ಸ್ಟ್ರಾಡಿನರಿ. ಅದ್ರ ಮುಂದೆ ಬೇರೆ ಬ್ರೇಕ್ಫಾಸ್ಟ್ ಯಾವುದೂ ಇಲ್ಲ, ಅಷ್ಟು ಆ ಲೆವೆಲ್ಗೆ ಅದು ಡೊಮಿನೇಟ್ ಮಾಡುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದೆಲ್ಲ ಆಯಿತು. ನಾನು ನಮ್ಮ ಮನೆಯವರು ಅದೇ ಗ್ಯಾಪಲ್ಲಿ ಹೊಲ್ದ ಹತ್ರ ಓಟ್ ಬಂದ್ಬಿಡೋಣ, ತೊಗರಿ ಹೊಲ ಬ್ಯಾಟ್ರಲ್ಲಿ ಐತಲ್ಲ ಅಲ್ಲಿಗೆ, ಮತ್ತೆ ಆಮೇಲೆ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಜಸ್ಟ್ ಇವಾಗ ಒಂದು 5 ನಿಮಿಷ ಕೂತ್ಕೊಂಡೇನ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಸತ್ಯವಾಗ್ಲೂ ಹೇಳ್ತೀನಿ, ಒಂದು ತೊಟ್ಟು ನೀರು ಕುಡಿದಿದ್ರೆ ಹೇಳ್ತೀನಿ ನಾನು ಬೆಳಗ್ಗೆಯಿಂದ. ಟೈಮ್ 11:15 ಆಯಿತು. ಟಿಲ್ 11 o'clock ತನಕ ಕಂಟಿನ್ಯೂಸ್ ಕೆಲಸಗಳು, ಬೆಳಗ್ಗೆ 5 o'clock ನಾನು. ಸೊ ಎಲ್ಲ ಫಿನಿಶ್ ಆಯಿತು. ರಿಲ್ಯಾಕ್ಸಾಗಿ ಕೂತಿದ್ದೀನಿ. ನಮ್ಮ ಮನೆಯವ್ರು ಇವಾಗ ಬಂದರು. ಪಾಪ ಅವರು ನಾಷ್ಟ ಮಾಡಿಲ್ಲ, ಅವ್ರಿಗೆ ನಾಷ್ಟ ಹಾಕ್ಕೊಡ್ಬೇಕು. ಹೊಲ್ದ ಹತ್ರ ಹೋಗಿದ್ರು ಅವರು. ಅಮ್ಮ ಓಡಿಸ್ಕೊಂಬಂದರು. 1.5 kg ಅಷ್ಟು ಹಾಕಿದ್ರಂತೆ. ಇನ್ನೊಂದು ಅರ್ಧ kg ಮನೆಗೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಸೌಂಡು. ನನ್ನ ಮಗಂದೇ ಸೌಂಡ್ ಜಾಸ್ತಿ ಮನೇಲಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಊರಲ್ಲಿ ಇವತ್ತು ಪರ ಇದೆ, ಹಾಗಾಗಿ ಮೈಕ್ ಸೌಂಡ್ ಜೋರಾಗಿ ಹಾಕ್ಬಿಟ್ಟವ್ರೆ. ಅದರಲ್ಲೂ ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಒಂದು ಸಾಂಗ್ ಬರುತ್ತೆ ನೋಡಿ, ಫಸ್ಟ್ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಹಾಡು ಕೇಳಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ.
ಯಾಕೆಂದರೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಏನೋ ಒಂಥರ ಖುಷಿ, ಬೇರೆ ಮನೆ ಫಂಕ್ಷನ್ನು ಅದು ಇದು ಅಂತಂದರೆ ಹಾಡು ಕೇಳಿದ್ರೆ ಏನೋ ಅದೆಲ್ಲ ನೆನಪಾಗ್ಬಿಡುತ್ತೆ. ಹಿಂದಿನ ಕಾಲ ನಾವು ಅವಾಗೆಲ್ಲ ಆಲ್ಮೋಸ್ಟ್ ಅವೆಲ್ಲ 90s ಕಿಡ್ಡೆ, 1994 ಹುಟ್ಟಿದ್ರು ಕೂಡ ಅವಾಗಿಂದೆಲ್ಲ ನಾವು ಎಂಜಾಯ್ ಮಾಡಿದ್ದೀವಿ. ಮೊಬೈಲ್ ಇಲ್ಲದೆ ಇರೋಂಥ ಕಾಲ, ಈಗ ಮೊಬೈಲ್ ಒಂದು ನಿಮಿಷ ಬಿಡದೆ ಮೊಬೈಲ್ ಕೈಲಿ ಇಟ್ಕೊಳ್ಳೋ ಒಂದು ಕಾಲ, ಎರಡನ್ನೂ ಕೂಡ ನೋಡ್ತಾ ಇದ್ವಲ್ಲ, ಸಖತ್ ಖುಷಿ. ಆ ಸಾಂಗ್ ಕೇಳಿದ ತಕ್ಷಣ ಏನೋ ಒಂಥರ ಖುಷಿ ನನಗೆ. ಗಜಮುಖನೇ ಗಣಪತಿಯ ಹಾಡು ಕೇಳಿದ ತಕ್ಷಣ. ಸೊ ಪರ ಇದೆಯಂತೆ, ಅಣ್ಣ ಇವಾಗ ಜಸ್ಟ್ ಬಂದೋದ್ರು. ಪರ ಸಾಯಂಕಾಲಕ್ಕೂ ಅಥವಾ ಮಧ್ಯಾಹ್ನಕ್ಕೂ ಗೊತ್ತಿಲ್ಲ ನನಗೆ. ನಮ್ಮನೆಯವರು ತಾವರೆಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಯಾವಾಗ ಹೋಗೋದೇನೋ ಗೊತ್ತಿಲ್ಲ. ಫಸ್ಟು ಅಣ್ಣನಿಗೆ ಇಡ್ಮುರಿ ಕಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳು. ಅವರು ಅಣ್ಣ ಅವರೆಲ್ಲ ಇವತ್ತೇ ಹೊರಡ್ತಾರಂತ ಅಯ್ಯಪ್ಪ ಸ್ವಾಮಿಗೆ. ಇವತ್ತೇ ಹೊರಡೋದಾದ್ರೆ ನೋಡಬೇಕು, ದೇವಸ್ಥಾನಕ್ಕೆ ನಾಳೆ ಹೋಗೋದ ಏನು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೋಬೇಕು. ಯಾಕಂದರೆ ಅವ್ರನ್ನ ಕಳಿಸ್ಕೊಡೋ ತನಕ ಒಂಥರ ಸಮಾಧಾನ ಇರಲ್ಲ. ಚೆನ್ನಾಗಿ ಕಳಿಸ್ಕೊಡ್ಬೇಕು, ಅಷ್ಟೇ ನನಗಿರೋದು. ಏನಕ್ಕಂತಂದರೆ ನಮ್ಮಪ್ಪ ನಮ್ಮನೇಲಿದ್ದಾಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು. ಆದರೆ ಲಾಸ್ಟ್ ಅಂದರೆ ಅವ್ರು ಡೆತ್ ಆಗಿದ್ದು 2020ನಲ್ಲಿ. 2019 ನಾನು ಪ್ರೆಗ್ನೆಂಟು, ಅದು ಡಿಸೆಂಬರ್ ಟೈಮು. ಫುಲ್ಲು 8 ಮಂತ್ಸ್ ಕಂಪ್ಲೀಟಾಗಿ 9 ಮಂತ್ಸ್ ರನ್ನಿಂಗಲ್ಲಿತ್ತು ನನಗೆ ಅವಾಗ. ನಮ್ಮ ಅಪ್ಪ ಅವಾಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು. ಬಟ್ ಕಳಿಸ್ಕೊಡೋಕೆ ನಮ್ಮ ಮನೇಲಿ ಯಾರೂ, ಅಂದರೆ ಗೊತ್ತಲ್ಲ ಹೆಣ್ಮಕ್ಳು ಅಂದರೆ ಏನು ಅಂತ ಅಂದ್ಬಿಟ್ಟು, ಹಾಗಾಗಿ ಯಾರೂ ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ. ನಾನಂತೂ ಎಷ್ಟು ಗಿಲ್ಟಿ ಫೀಲ್ ಆಗಿದೆ ನನಗೆ ಅಂತಂದರೆ, ಅಯ್ಯೋ ನಮ್ಮ ಅಪ್ಪನ ಕಳಿಸ್ಕೊಡೋಕ್ಕಾಗಲಿಲ್ವಲ್ಲ ನನಗೆ ಈ ವರ್ಷ, ಎಷ್ಟು ನೊಂದ್ಕೊಂಡಿದ್ದೀನಿ ನಾನು ಒಳಗಡೆ ಅಂದರೆ ಅದು ನನಗೆ ಮಾತ್ರನೇ ಗೊತ್ತು. ಬಟ್ ಅದಾದ ನೆಕ್ಸ್ಟ್ ಇಯರ್ಗೆ ನಮ್ಮಪ್ಪ ತೀರ್ಕೊಂಡ್ಬಿಟ್ರು. ತುಂಬ ಬೇಜಾರಾಯಿತು ಅದು ಮಾತ್ರ ನನಗೆ. ಹಾಗಾಗಿ ಇವಾಗ ಅಣ್ಣ ಹೋಗ್ತಾ ಇದ್ದಾರಲ್ಲ, ತುಂಬಾ ಖುಷಿ ನನಗೆ ಯಾತ್ರೆಗೆ ಕಳಿಸ್ಕೊಡೋದವ್ರನ್ನ. ಅಂದರೆ ಖುಷಿಯಿಂದ ಒಂಥರ ನಮ್ಮಲ್ಲೇ ಯಾರೋ ಒಬ್ರು ಹೋಗ್ತಾ ಇದ್ದಾರೇನೋ, ನಮ್ಮವರು ಅಂತ ಅನ್ನೋರು ಅನ್ನೋ ಒಂದು ಫೀಲ್ ನನಗಂತೂ ಇತ್ತು. ಸಖತ್ತು ಎಂಜಾಯ್ ಮಾಡ್ಕೊಂಡೆಲ್ಲ ಮಾಡಿ ನಮ್ಮ ಮನೆಯವ್ರ ಜೊತೆ ಇವಾಗ ಹೊಲದ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಮಗ ಒಬ್ಬ ತರಲೆ ನನ್ನ ಮಗ ಇರ್ತಾನಲ್ಲ, ನಿಜವಾಗ್ಲೂ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಎಷ್ಟು ಅಟೆಂಟಿವ್ ಆಗಿಬಿಡ್ತಾನೆ ಗೊತ್ತಾ ಅವನು. ಟಕ್ಕಂತ ಏನೋ ಒಂದು ತಲೆಗೇನು ಫ್ಲ್ಯಾಶ್ ಆಗುತ್ತೆ, ಅದು ಹೇಳೋದಕ್ಕೆ ಶುರು ಮಾಡಿಬಿಡ್ತಾನೆ. ಅಲ್ಲೂ ಅಷ್ಟೇ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಅವ್ನಿಗೆ ಏನು ಅನಿಸುತ್ತೋ ಅದನ್ನು ಪಟ 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 ಅಂತ ಮಾತಾಡ್ತಾನೆ. ಸಖತ್ ಖುಷಿಯಾಗುತ್ತೆ. ಆ್ಯಕ್ಚುಲಿ ಮಕ್ಕಳು ಅಷ್ಟು ಆ್ಯಕ್ಟಿವ್ ಆಗಿರಬೇಕು, ಅಂದರೆ ಚೆನ್ನಾಗಿರುತ್ತೆ. ಮಕ್ಳು ಆ್ಯಕ್ಟಿವ್ ಆಗಿರಬೇಕು. ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಯಾವುದನ್ನು ನಾವು ಗ್ರೋತ್ ಮಾಡ್ಕೋಬೇಕು, ನಮ್ಮಲ್ಲಿರೋ ಬಿಹೇವಿಯರಲ್ಲಿ ಯಾವುದನ್ನು ನಾವು ಸ್ಟಾಪ್ ಮಾಡಬೇಕು ಅನ್ನೋ ಗೊತ್ತಾಗುತ್ತೆ. ಹಾಗಾಗಿ ನಾವು ಅವರು ಏನೇ ಅವ್ರು ಮಾಡಿದ್ರು ಕೂಡ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಬಟ್ ಯಾವುದು ತುಂಬ ಟೂ ಮಚ್ ಅನ್ಸುತ್ತೋ ಅದನ್ನು ಮಾತ್ರ ಬ್ರೇಕ್ ಮಾಡಿ ಅವರಿಗೆ ಒಳ್ಳೆಯದನ್ನೋದನ್ನು ಕಲಿಸ್ತಾ ಹೋಗಬೇಕು. ನಮ್ಮ ಮನೆಯವರು ಅಣ್ಣ ಬರೋದು ಲೇಟ್ ಆಗುತ್ತಂತೆ ಹಿರ್ಮುಡಿ ಕಟ್ಟಿಸ್ಕೊಳ್ಳೋದಕ್ಕೆ. ಇವಾಗ ಬಾ ಹೊಲ್ದ ಹತ್ರ ಓಟ್ ಬಂದ್ಬಿಡೋಣ ಅಂತಂದರು. ಅಂದರೆ ಹಿರ್ಮುಡಿ ಅಂದರೆ ಮನೇಲಿ ದೀಪ ಹಚ್ಚಿ ಹೋಗ್ತಾರೆ ನೋಡಿ ಅವರು, ಅದು ಹೊಲ್ದ ಹತ್ರ ಹೊರಟ್ಬರೋಣ ಅಂದರು. ಇವಾಗ ನಾವು ಹೊಲ್ದ ಹತ್ರ ಬಂದಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ಮೈಕ್ ಸೌಂಡು ಜೋರಾಗಿ ಹಾಕಿದರು. ಸಕ್ಕದಾಗೈತೆ ನೋಡಿ. ಪಾಪು ರೀ, ನೀವು ಆಟ ಆಡ್ಬಿಡ್ರಿ, ಅಲ್ಲಿ ಟೈಮ್ ಆಗುತ್ತೆ. ಪ್ರಣಮ್, ಯಾಕೆ ಬಿಸ ಕಡ್ಡಿ ಯಾಕೆ ಇಟ್ಕೊಂಡಿದ್ಯಾ? ನೋಡ್ತಾ ಇದ್ರಲ್ಲ, ಫುಲ್ ಮೋಡ ಇದೆ, ಸುತ್ತ ಮೋಡ ಇದೆ ನೋಡಿ. ಹಿಂಗೆ ಬಿದ್ದಿದೆ ನೋಡಿ ಮೋಡ ಅಂತ. ನಾನು ಅದು ನೋಡಿ ಕೂತ್ಕೊಂತ ಇಲ್ವಾ ಅಲ್ಲಿ ನೋಡು, ಮೋಡ ಅಂತ ಭಯಂಕರ ಇದೆ ಮಾತ್ರ. ಇಲ್ಲಿ ನೋಡಿ ಎಲ್ಲ ಭದ್ರ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರೇನೆಲ್ಲ ಹೋಗ್ತಾರೆ? ಮೊತ್ತ ಬರೀ ಮೈಕ್ಗಳದೆ ಸೌಂಡು ಫ್ರೆಂಡ್ಸ್. ಬಿಕಾಸ್ ಕೆಲವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ನಮ್ಮೂರಲ್ಲಿ ಇವತ್ತು ಪರ ಇದೆ, ಹಾಗಾಗಿ ಬರೀ ಮೈಕ್ದ ಸೌಂಡು. ಆದರೂ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ತೋಟದಲ್ಲಿ ತೊಗರಿಕಾಯಿ ಬಿಟ್ಟಿದೆ ಇಲ್ಲಿ ನೋಡಿ. ಇದು ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡಿ ಹಿಂಗೆ ಮೂಗತ್ರ ಇಟ್ಕೊಂಡ್ರೆ ಏನು ಸ್ಮೆಲ್ ಘಮ 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 ಅನ್ನತ್ತೆ ಗೊತ್ತಾ. ಆದರೂ ನಾವು ಬೆಳೆ ತಿಂತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ ಬಿಡಿ ನಿಜವಾಗ್ಲೂ. ಬಟ್ ಬೆಳೆಯೋದು ನಾಟ್ ಈಸಿ. ಉಳೋದು, ಕಡೆ ಕೀಳೋದು, ಬಿತ್ತನೆ ಮಾಡೋದು ಅದೆಲ್ಲ ನಾಟ್ ಈಸಿ. ಬಟ್ ಆದರೆ ಬೆಳೆ ತಿನ್ನೋದ್ರಲ್ಲಿ ಸಿಗೋ ಖುಷಿನೇ ಬೇರೆ, ಸತ್ಯವಾಗ್ಲೂ ಹೇಳ್ತೀನಿ. ತೊಗೊಂಡು ತಿನ್ನೋದ್ರಲ್ಲಿ ನಿಜವಾಗ್ಲೂ ಸಿಗಲ್ಲ ಅದು. ಈ ತೊಗರಿ ಗಿಡ ಎಲ್ಲ ಹಾಕುವಾಗ ನಾವೆಲ್ಲರೂ ಇದ್ವಿ ಇಲ್ಲಿ ಲತಾರ್ ಮನೇಲಿ ಅಡುಗೆ ಮಾಡಿದ್ದು. ಸೊ ಇವಾಗ ನೋಡಿ ಹಾಲೆ ಎಷ್ಟೊತ್ತೆ ಬೆಳೆದು ನಿಂತ್ಬಿಟ್ಟವೆ. ಆ್ಯಕ್ಚುಲಿ ಈ ತುಂಡನೇ ಚಿಕ್ಕ, ಇವಾಗ ಈ ತುಂಡನೇ ಚಿಕ್ಕ. ಇಷ್ಟೊತ್ತು ಕಾಲೇ ತುಂಬ ದೊಡ್ಡ ಬಂದ್ಬಿಡ್ಬೇಕಾಗಿತ್ತು ತೊಗರಿ ಗಿಡಗಳು. ಅವಾಗಿನ ಕಾಲದಲ್ಲಿ ಸಕ್ಕ ದೊಡ್ಡ ಬರೋವು, ಮತ್ತು ಇದಕ್ಕಷ್ಟು ಉಳುಮೆ ಮಾಡಿಲ್ಲ, ಹಾಗಾಗಿ ಎಲ್ಲ ಪುಟ್ಟಾಣಿ ಗಿಡಗಳು. ಇಲ್ಲಿ ನೋಡಿ ಇಷ್ಟೇಷ್ಟು ಉದ್ದಾವೆಲ್ಲ ಮೋಟಿಗವೆ. ಆದರೆ ಕಾಯಿ ಚೆನ್ನಾಗಿ ಬಿಡ್ತಾವಂತೆ ಈ ಥರ ಮೋಟು ಗಿಡಗಳು. ದೊಡ್ಡ ಗಿಡಗಳು ಏನಾಗಿ ಬಿಡ್ತವೆ ಅಂದರೆ ಬಗ್ಬಿಡ್ತಾವಂತೆ, ಅವಾಗ ಕಾಯಿ ಸಿಗಲ್ವಂತೆ. ಬಟ್ ಮೇಲ್ಗಡೆ ತುಂಡ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ
ನೋಡಿ ಬತ್ತಾವೆರಡು ಹಂದಿ ಮರಿಗಳು. ಗಿಲ್ಕೆಕಾಯಿ ಬತ್ತಾವ್ರೆ. ಹಣ್ಣು ಮರಿ ಐತಲ್ಲ ಮೇಯ್ತೆ ಅಂತ. ಇಷ್ಟು ಹೈಟ್ ಬೆಳಿಬೇಕು ತೊಗರಿ ಗಿಡಗಳು. ಅವಾಗೆಲ್ಲ ಯಪ್ಪ ಹಿಂಗೆ ನೋಡ್ಬೇಕಾಗಿತ್ತು ಮೇಲ್ಗಡೆ ಕತ್ಬಿಟ್ಟು. ಆಮೇಲೆ ಎಳ್ಮ ಗಿಡಗಳು ಇಲ್ಲಿ ನೋಡಿ ಇಟ್ಟಿಡ್ದ. ಅವಾಗಂತೂ ದೊಡ್ಡ ಮರಗಳಾಗ್ಬಿಡವು ಗಿಡಗಳು. ಆ ಹಳ್ಳು ಮರದ ಮೇಲೆ ಹತ್ತಿ ನೆಗೆದು ಜಂಪ್ ಮಾಡಿ ಜೋಕಾಲಿ ಆಡಿ ಯಪ್ಪ ಎಷ್ಟು ಆಟ ಆಡಿದ್ದೇವೋ ನಾವುಗಳ ಮಾತ್ರ. ಬಟ್ ಅಲ್ಲಿದ್ದಾವೆ ಹೈಟು ಹರಳು ಮರಗಳು. ಸೊ ನೋಡಿ ಈ ತೊಗರಿ ಗಿಡಗಳು ಸಕ್ಕದಾಗ ಬಂದವ ಮಾತ್ರ. ಅಲ್ಲಿ ಮೇಲ್ಗಡೆ ತುಂಡ ಇನ್ನೂ ಚೆನ್ನಾಗಿ ಬಂದೈತೆ. ಯಪ್ಪ ಒಳ್ಳೆ ಕಾಯಾಗಿರೋದು ನೋಡಿ. ಇದ್ರು ವಾರ ವಾರ ಬಂದು ತುಂಬ್ಕೊಂಡು ಹೋಗ್ಬಿಡಿ ತೊಗರಿಕಾಯಿ ಅಂತ. ಇವಾಗ ಕೊಡ್ತಾರ ರೇಟ್ ನೋಡ್ಬಿಟ್ರೆ 90 ರೂಪಾಯಿ ಐತೆ. ನಮ್ಗೇನು ಬರೋಕೇನಂತೆ. ಹೊಲ್ದರಿಂದ ಬಂದ್ವಿ. ಬಂದಂಗೆ ಇವ್ರ ಅಣ್ಣ ಎಲ್ಲರೂ ಕೂಡ ಒಂದೊಂದು ಗುಂಪು ಅಂತ ಹೋಗುತ್ತೆ. ಒಂದು 30-40 ಜನ ಹೋಗ್ತಾರೆ. ಅಂದರೆ 40 ಜನ ಒಂದೇ ಮನೆಗೆ ಬರಲ್ಲ, ಒಂದು 10 ಜನ ಒಂದೊಂದು ಮನೆಗೆ ಆ ಥರ ಹೋಗ್ತಾರೆ. ಬಂದಂಗೆ ಬಂದುಬಿಟ್ರು. ನನಗೆ ಕೈಕಾಲು ಆಡಲಿಲ್ಲ. ಏನು ಮಾಡಬೇಕು ಏನು ಬಿಡಬೇಕು ಅಷ್ಟು ನನಗೆ ಗೊತ್ತಾಗಲಿಲ್ಲ. ಬಿಕಾಸ್ ನಾವೆಲ್ಲೂ ಓದೋರಲ್ಲ, ಬಂದವರಲ್ಲ, ಏನು ನೋಡಿದವರಲ್ಲ, ಮಾಡಿದವರಲ್ಲ. ಬಟ್ ಅದೆಲ್ಲ ಕಲಿತಾ ಹೋಗ್ಬೇಕಿನ ಮೇಲೆ. ಯಾಕಂದ್ರೆ ನಮಗೂ ಕೂಡ ಮಕ್ಕಳು ಮರಿಯೆಲ್ಲ ಇರೋದ್ರಿಂದ ಇವನ್ನೆಲ್ಲ ಕಲಿತಾ ಹೋಗಬೇಕು. ನನಗೆ ತುಂಬ ಖುಷಿ ಇದೆ. ಇವನ್ನೆಲ್ಲ ಕಲಿಯೋದು ತುಂಬ ಕ್ಯೂರಿಯಾಸಿಟಿ ಇದೆ. ನನಗಂತೂ ಗಡಿಬಿಡಿಲೂ ಕೂಡ ನಾನು ಮಾಡ್ತೀನಿ. ಏನೇ ಕೆಲಸ ಹೇಳಿದ್ರು ಕೂಡ ಮಾಡಲ್ಲ ಅಥವಾ ಆಗಲ್ಲ ಅಂತ ನಾನು ಯಾವತ್ತಿಗೂ ಗಿವ್ ಅಪ್ ಮಾಡಲ್ಲ. ಹೂವನ್ನೆಲ್ಲ ನೀಟಾಗಿ ಆ ಥರ ಚಿಂತಾಮಣಿ ಹೂವು ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಪೆಟಲ್ಸ್ ಎಲ್ಲ ಇದು ಮಾಡಿ ಅಂತಂದರು. ಅದೆಲ್ಲ ಮಾಡ್ಕೊಂಡು ಇವಾಗ ಪ್ರಸಾದ ಮಾಡ್ಕೊಂಬಿಡಿ ಒಂಚೂರು ಅಂದರು. ಕಾಯಿ, ಬಾಳೆಹಣ್ಣು, ಸಕ್ಕರೆ 3 ಹಾಕ್ಬಿಟ್ಟು ಮಾಡಿ ಅಂದರು. ಕಾಯಿ ಅದು ಸರ್ಕೊಳ್ಳೋಣ ಅಂತ ಹೋದೆ. ಆ ಕಾಯಿ ಇದರೊಳಗಡೆ ಏನೋ ಸೆರೆಮನೆ ಒಳಗಡೆ ಯಪ್ಪ ಭಯಂಕರ ಇರುವಾಗಳು ಹತ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಉಪ್ಪಿಟ್ಟಿಗೆನೋ ಸರಿದಿದೆ. ಅದೇನು ಮಾಡಿದ್ದೀನಿ, ಸ್ವಲ್ಪ ಉದುರಿಸ್ಕೊಂಡು ಹಂಗೆ ಇಟ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಅಲ್ಲಿ ಎಲ್ಲಿದ್ವೋ ಇರುವಾಗಳೆಲ್ಲ ಒಂದೇ ಸರಿ ಬೊಗ್ಗಂತ ಆಚೆಗೆ ಬಂದ್ಬಿಟ್ಟು ಸೆರೆಮನೆಗೆ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಾಯಿ ಸರ್ಕೊಂಬ್ತಾ ಇದ್ದೀನಿ ಇವಾಗ. ಪಾಪ ನನ್ನ ಮಗ ಪುಟಾಣಿ ಏನು ಮಾಡ್ತೈತೆ ಅಂದರೆ, ನಾನು ಎಲ್ಲೆಲ್ಲಿ ಹೋಗ್ತೀನಲ್ಲ ಅಲ್ಲೆಲ್ಲ ಪಾಪ ನಾನು ಹಿಂದೆಗಡೆ ಬಂದು ವಿಡಿಯೋ ಮಾಡ್ತೈತೆ. ಅಂದರೆ ನಾನು ಹೇಳಿದ್ದೆ ಅವನಿಗೆ ಬಿಫೋರೇನೆ, ಪಾಪ ಹಿಂಗೆ ನಾನು ಬ್ಯುಸಿ ಇರ್ತೀನಿ ಸ್ವಲ್ಪ ವಿಡಿಯೋ ಮಾಡಿಬಿಡಪ್ಪ ಅಂತ ಹೇಳಿದ್ದು. ನಮ್ಮ ಮನೆಯವ್ರಿಗೆ ಮಾಡ್ತಾ ಇರೋದು ನನ್ನ ಮಗ. ನಮ್ಮ ಮನೆಯವ್ರು ಹಂಗೇನೆ ಟೈಮ್ ಕರೆಕ್ಟಾಗಿ ಕೈ ಎತ್ತಿದ್ದಾರೆ ಅವರು. ಸೊ ಹಂಗಾಗಿ ಅವನ್ನ ಜಾಸ್ತಿ ನಂಬ್ಕೊಳಕ್ಕೆ ಹೋಗಲ್ಲ ನಾನು. ಜಾಸ್ತಿ ನಂಬ್ಕೊಂಬಿಟ್ರೆ ಏನಾಗುತ್ತೆ, ಜಗಳ ಆಗಿಬಿಡುತ್ತೆ. ಟೈಮ್ ಕರೆಕ್ಟಾಗಿ ಕೈ ಕೊಡ್ತಾರೆ, ಅವಾಗ ಸಖತ್ ಕೋಪ ಬಂದು ಜಗಳ ಆಗಿಬಿಡುತ್ತೆ. ಹಂಗಾಗಿ ಅವನ್ನ ನಂಬಕ್ಕೆ ಹೋಗಲ್ಲ ನಾನು. ಒಂದು ಟ್ರೈಪಾಡು ಇಲ್ಲ, ನನ್ನ ಮಗ ಇರ್ತಾನಲ್ಲ ಇವನೇ ಮಾಡ್ಕೊತಾನೆ. ಇವಾಗ ಕಾಯಿ ಸರ್ಕೊತಾ ಇದ್ದೀನಿ. ಕಾಯಿ ಮನೆ ಅಣ್ಣ ತಂದಿದ್ರು ಒಂದು ಚಿಪ್ಪು ಬಾಳೆಹಣ್ಣು. ಈ ಟೈಮಲ್ಲೇ ಬಾಳೆಹಣ್ಣಿಲ್ಲ, ಬೇರೆ ಎಲ್ಲ ಟೈಮಲ್ಲೂ ನಮ್ಮ ಮನೇಲಿಂತನೂ ಹತ್ತತ್ರ ಒಂದು 10 kg ಅಂದರೆ ಒಂದು ಫುಲ್ ಗೊನೆ, 1 ಗೊನೆ 2 ಗೊನೆ ಬಾಳೆಹಣ್ಣು ಇದ್ದೇ ಇರುತ್ತೆ. ಇದೇ ಟೈಮಲ್ಲಿ ಬಾಳೆಹಣ್ಣು ಇರಲಿಲ್ಲ. ತಂದಿದ್ದು ಬಾಳೆಹಣ್ಣಲ್ಲಿ ಹೆಂಗೋ ಸ್ವಲ್ಪ ಪ್ರಸಾದನ ಮಾಡಿದೆ. ಅದು ಅವಲಕ್ಕಿ ಹಾಕ್ಬೇಕಾ ಎಲ್ಲ ಗೊತ್ತಿದೆ, ಆದರೆ ಗಡಿಬಿಡಿನಲ್ಲಿ ಕೈಯೇ ಓಡ್ತಾ ಇರಲಿಲ್ಲ ನನಗಂತೂ ಕೂಡ. ಅದಕ್ಕೆ ಅಣ್ಣ ಇದ್ದರು ಬಾಳೆಹಣ್ಣು ಕಾಯಿ ಸಕ್ಕರೆ ಹಾಕಿ ಸಾಕು ಅಂದರು. ನಮ್ಮನೆ ಪುಟಾಣಿ ಹೂವು ಇತ್ತಲ್ಲ, ಹೂವು ದೊಡ್ಡಿ ಕೈ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾನೆ ಚೆಕ್ ಮಾಡೈತೆ. ಎಷ್ಟು ಕ್ಯೂಟಾಗಿದೆ ಅವನ ಕೈ ಅನಿಸುತ್ತೆ. ನಾವುಗಳಾದರೆ ವಿಡಿಯೋ ಮಾಡ್ತಾಯಿದ್ವಿ, ಏನು ಮುಟ್ಟಂಗಿಲ್ಲ ಅನ್ನೋ ಮಾಡಿರುತ್ತೆ. ಬಟ್ ಮಕ್ಳಿಗೆ ಅವೇರ್ನೆಸ್ ಇರೋದೇ ಇಲ್ಲ ಪಾಪ. ಆ ಒಂದು ಚೈಲ್ಡಿಶ್ನೆಸ್ ಇರುತ್ತಲ್ಲ, ಒಂದು ಮುಗ್ಧತೆ ಅನ್ನೋದು ಅದು ಕಾಣ್ತಾ ಇರುತ್ತೆ. ಇವಾಗ ಪ್ರಸಾದ ಎಲ್ಲ ರೆಡಿ ಆಯಿತು. ಅಮ್ಮ ಇವಾಗ ಎಲ್ರದ್ದು ಕಾಲು ತೊಳ್ಕೊತಾ ಇದ್ದಾರೆ. ನೋಡಿ ನಮ್ಮ ಏನು ಸ್ವಾಮಿಗಳು, ಚಿರು ಸ್ವಾಮಿಗಳು ನಿಂತಿದ್ದಾರೆ ಮುಂದೆಗಡೆ. ಭಗವಾನೇ ಭಗವತಿಯೇ ಭಗವಾನೇ ಭಗವತಿಯೇ ಸ್ವಾಮಿಯಿಂದ ತೋಂತು ಸ್ವಾಮಿಯಪ್ಪ ಶರಣಮ್ಮಪ್ಪ. ಓಂ ಸ್ವಾಮಿಯೇ ಶರಣಮೇ, ಓಂ ಸ್ವಾಮಿಯೇ ಶರಣಮೇ, ಓಂ ಸ್ವಾಮಿಯೇ ಮಣಿಕಂಠ ಸ್ವಾಮಿಯೇ ಪಾದ ಪೂಜೆ ಒಳ್ಳೆದಾಗಲಿ ಅಂತ. ಪಾದವೇ ಶರಣಮೇ, ಸುಬ್ರಹ್ಮಣ್ಯ ಸ್ವಾಮಿಯೇ ಶರಣಮೇ, ಬಸವಣ್ಣ ಸ್ವಾಮಿಯೇ ಶರಣಮೇ, ಮಾರಮ್ಮ ದೇವಿಯೇ ಶರಣಮೇ, ಸುಬ್ಬಪ್ಪ ದೇವಿಯ ದೇವನೇ ಶರಣಮೇ, ಓಂ ಸ್ವಾಮಿಯೇ. ಕಾಲ್ಸನ್ ಮಾಡ್ಕೊ.
ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹರಿಹರ ಸುತನೇ ಹರಿಹರ ಸುತನೇ ಹರಿಹರ ಪುತ್ರನೇ ಹರಿಹರ ಪುತ್ರನೇ ಓಂ ಸ್ವಾಮಿ ತಾಯಿ ಪಾದವೇ ಓಂ ಸ್ವಾಮಿ 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 ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಓಂ ಸ್ವಾಮಿ ಮಣಿಕಂಠ ಸ್ವಾಮಿ ಮಣಿಕಂಠ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಹರಿಹರ ಪುತ್ರನೇ ಸ್ವಾಮಿಯೇ ಸ್ವಾಮಿಯೇ. ನಿಮ್ಮೆಲ್ರಿಗೂ ಗೊತ್ತಿರಂಗೆ ಅವರು ಮನೇಲಿ ದೀಪ ಹಚ್ಚಿ ಹೋದ್ರು ಅಂದರೆ ಮತ್ತೆ ಮನೆಗೆ ಅವರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡೇ ಬರಬೇಕು, ಆ ಥರ ಇದ್ದೇ ಇರುತ್ತಲ್ಲ. ಹಂಗಾಗಿ ಅವರು ಕಳ್ಸ್ಕೊಟ್ಟಾದ್ಮೇಲೆ ನಾವು ಊಟ ಕೂತ್ಕೊಂಡ್ವಿ. ಮೊಸರು ಒಗ್ಗರಣೆ ಮಾಡಿದ್ದೆ ನಾನು. ಬೆಟ್ಟಳಿಯಿಂದ ಬರ್ತಾ ಹಂಗೆ ಮೊಸರು ತಂದಿದ್ದೆ. ಅಮ್ಮ ನಂಗೆ ಊಟ ಏನು ಬೇಡ ಕಣವ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿಟ್ಟಿತ್ತು ಬೆಳಗ್ಗೆ, ಉಪ್ಪಿಟ್ಟು ತಿಂದರು. ನಿಜವಾಗ್ಲೂ ನಮ್ಮನೆ ಈ ಥರ ಏನೇ ಒಂದು ಕಾರ್ಯ ಅಂದರೂ ಕೂಡ ನಂದಿ ಅಣ್ಣ ಇದ್ದಾರೆ. ಅವರಂತೂ ಎಷ್ಟು ಚೆನ್ನಾಗಿ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾರೆ ಅಂದರೆ, ಮತ್ತು ಎಲ್ಲೂ ಕೂಡ ತೋರಿಸ್ಕೊಳ್ಳಲ್ಲ ಅವರು, ನನ್ನಿಂದಾನೇ ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು. ಅದು ತುಂಬ ಖುಷಿಯಾಗುತ್ತೆ. ವಿಡಿಯೋದಲ್ಲಿ ನೋಡ್ತಾರೆ ಅಂತನೋ ಅಥವಾ ಅವ್ರಿಗೋಸ್ಕರ ನಾನು ಏನೂ ಹೊಗಳ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಏನೇನು ಅದನ್ನು ಓಪನ್ ಅಪ್ ಆಗಿ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ. ಯಾವುದನ್ನು ಒಳಗಡೆ ಇಟ್ಕೊಂಡೋದನ್ನೆಲ್ಲ ನಾನು ಕ್ಯಾರಿ ಮಾಡೋಳಲ್ಲ ನಾನು. ನನಗೆ ಆ ವಿಷಯದಲ್ಲಿ ಅವಣ್ಣ ಅಂದರೆ ತುಂಬ ಇಷ್ಟ. ಇಲ್ಲಿ ನಮ್ಮ ಕುರಿಗೆ ಆಡ್ಮರಿಗೆ ಹುಷಾರಿರಲಿಲ್ಲ, ಔಷಧಿ ಹಾಕೋಣ ಬಾರವ ಅಂತ ಅಮ್ಮ ಕರೆದ್ರು. ಯಪ್ಪ ಅದು ನನ್ನ ಕೈಯೇ ಕಚ್ಬಿಡ್ತು. ನನಗೆ ಆ ಮರಿ ನೋಡಿದ್ರೆ ಇಟೇಟಪ್ಪ ಐತೆ. ಇದು ನನ್ನನ್ನು ಬಗ್ಸೋಕ್ಕಾಗಲ್ಲ, ನಾನೇ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂದ್ಕೊಂಡೆ. ಆದರೆ ಅದು ನನ್ನ ಕೈಯೇ ಕಚ್ಚಿ ಕಳಿಸ್ಬಿಡ್ತತೆಗೆ. ಅವರಲ್ಲಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಲಿಗೆ ಅಂದರೆ ತಾವರೆಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ರೆಡಿಯಾಗಿದ್ವಲ್ಲ. ಪ್ರತಿ ಸರಿ ನಾವು ಮನೆಗೆ ಬಂದಾಗೆಲ್ಲ ಹೋಗ್ತಾನೆ ಇರ್ತೀವಿ. ಮನೆಯೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಸ್ನಾನ ಮಾಡ್ಕೊಂಡು ಹೋದ ತಕ್ಷಣ ಟೈಮ್ ಇತ್ತು ಅಂದರೆ ಹೋಗ್ಬಿಟ್ಟು ಬಂದೇ ಬರ್ತೀವಿ. ಅದೇ ಥರ ಇವಾಗಲೂ ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈಗ ಹೊರಡೋಣ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು. ಸೊ ಇವಾಗ ಎಲ್ಲ ಪ್ಯಾಕಿಂಗ್ ಆಗಿದೆ. ಅಂದರೆ ಹೂವು, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ, ನಮ್ಮ ಗುಡ್ಡಣ್ಣಂಗೆ ಕುಡಿಯೋಕ್ಕೆ ನೀರು ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಹೊರಡೋದೊಂದೇ ಬಾಕಿ ಇರೋದು. ಅಮ್ಮ ಹೊಲ್ದತ್ರಕ್ಕೆ ಹೋದ್ರು, ಇನ್ನೂ ಬಂದಿಲ್ಲ. ಅವರು ಮಳೆಯಲ್ಲಿ ನೆಂದಿರ್ತಾರೆ ಒಟ್ಟಿನಲ್ಲಿ. ಇನ್ನೇನು ಛತ್ರಿಗಿತ್ರಿ ಏನೋ ತೊಗೊಂಡೋಗ್ಲ. ಅದರಲ್ಲಂತೂ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮಳೆ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾ ಇದೆ. ಈಗ ಮಂತ್ ಬಂದು ನವೆಂಬರು. ನಾನು ಈ ವ್ಲಾಗ್ ಯಾವಾಗ ಆಗ್ತೀನೋ ನನಗಂತೂ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಆಗ್ತಾಯಿದ್ದೀನಿ ಇವಾಗಂತೂ ವ್ಲಾಗ್ಗಳು. ಬಿಕಾಸ್ ಎಷ್ಟು ಲಾಂಗ್ ವಿಡಿಯೋಗಳನ್ನೆಲ್ಲ ಶಾರ್ಟ್ ಮಾಡೇ ಆಗ್ತಾಯಿದ್ದೀನಿ ನಾನು. ಬೇಗ ಅಂದರೆ ಮೂವ್ ಆಗಲಿ ವಿಡಿಯೋಸ್ಗಳು ಅಂತ ಹೇಳ್ಬಿಟ್ಟೇನೆ. ಯಾಕಂದರೆ ಪ್ರೆಸೆಂಟಲ್ಲಿ ನನ್ನ ಲೈಫ್ ಹೇಗಿದೆ ಅದನ್ನು ನನಗೆ ತೋರಿಸ್ಬೇಕು, ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಅಮ್ಮನೂ ಏನು ಕವರ್ ಅಂಬ್ರೆಲ್ಲ ತೊಗೊಂಡೋಗಿರಲಿಲ್ಲ. ಮಳೆ ನೋಡೋರು ಹಿಂಗೆ ಬಂದುಬಿಡ್ತು. ಬನ್ನಿ ಹೋಗೋಣ, ಬೇಗ ಟೈಮ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಮಳೆ ಗಿಳೆ ಬಂದರೆ ಕಷ್ಟ. ಸೊ ಪಾತ್ರೆ ತೊಳೆದು ಮನೆ ಎಲ್ಲ ಫುಲ್ಲು ಅವರೆಲ್ಲ ಬಂದು ಹೋಗಿದ್ರಲ್ವಾ, ಒಂದು ಬಟ್ಟೆನಲ್ಲೆಲ್ಲ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ನೋಡಿ ದೀಪ ಹಚ್ಚಿದ್ದಾರೆ ಅವರು, ದೊಡ್ಡ ದೀಪ. ಅವ್ರು ಬರೋ ತನಕ ಅದು ಉರಿತಾನೇ ಇರಬೇಕು ಅಂತ ನೋಡ್ಕೋಬೇಕಲ್ವ, ಅದೆಲ್ಲ ಗೊತ್ತಿರತ್ತಲ್ಲ ನಿಮಗೆಲ್ಲ. ಬನ್ರಿ. ನೀವು ಯಾಕ್ರಿ ಹಿಂಗೆ ಆಡ್ತೀರ? ಹಾಂ, ಸುಮ್ಮನೆ ನಿಂತ್ಕೊಳ್ರಿ. ಈ ಥರ ಸೈಕಲು ವೀಲ್ ಹಾಕ್ಬಿಟ್ರೆ ವೀಲ್ ತಿರ್ಬೇಕಾದ್ರೆ ಹಿಂಗೆ ಅಂತ ಆರತ್ತಿಂಗೆ ಲೈಟ್ ನೈಟ್ ಅಂತ. ಇವ್ರಿಗೂ ಇವ್ರು ಆಡೋದಕ್ಕೂ ಇವ್ರ ವಯಸ್ಸಿಗೂ ಒಂದು ಮ್ಯಾಚ್ ಆಗಲ್ಲ, ಏನೂ ಮಾಡೋಕ್ಕಲ್ಲ. ದುಡ್ಡು ಕಾಸಲ್ಲಿರೋ ಅಂಥ ಬುದ್ಧಿವಂತಿಕೆ ಬೇರೆ ಇನ್ಯಾವ್ದಾದ್ರು ಕೇಳಿಬಿಡಿ.